ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಕುರ್ಚಿ ಫೈಟ್. ಇದನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೇರಬೇಕು, ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಗೇಮ್ ಮಾಡ್ತಾ ಇದೆ ಬಿಜೆಪಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಕೊಟ್ಟಂತ ಸೂಚನೆ ಆದರೂ ಏನು? ಹಾಗಾದ್ರೆ ಸೈಲೆಂಟ್ ಆಗಿದ್ದು ಹೋರಾಟಕ್ಕೆ ಮತ್ತಷ್ಟು ಪ್ಲಾನ್ ಅನ್ನ ಮಾಡಲಾಗಿದೆಯಾ? ಕುರ್ಚಿ ಕಾದಾಟದಿಂದ ಸರ್ಕಾರದ ಮೇಲೆ ಕೆಟ್ಟ ಪರಿಣಾಮ ಅಂತೂ ಬೇರೆ ಬರುತ್ತೆ. ಯಾಕೆಂದ್ರೆ ಆಡಳಿತ ಹೇಗೆ ಮಾಡ್ತಾರೋ ಬಿಡ್ತಾರೋ, ಆದರೆ ನಾಯಕತ್ವ ಗಟ್ಟಿ ಇಲ್ಲ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದ್ರೆ ಆ ಒಂದು ಸರ್ಕಾರ ಮತ್ತೆ ಮರು ಆಯ್ಕೆ ಆಗುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ರಾಜ್ಯದಲ್ಲಂತೂ ಒಂದು ಕಬ್ಬಿಣದ ಕಡಲೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಆ ಅವಕಾಶ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ. ರಾಜ್ಯ ಬಿಜೆಪಿಗೆ ವಿರೋಧ ಪಕ್ಷದಲ್ಲೇ ಇದ್ದು ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ ಅಂತ ಹೇಳಲಾಗ್ತದೆ. ಬಟ್ ಇಲ್ಲಿ ಮೇನ್ ಆಗಿ ನಾವು ಗಮನಿಸೋದಾದ್ರೆ ಪ್ರಮುಖವಾಗಿ ಒಂದು ಮಾತಿತ್ತು ಅವಾಗಿಂದ ಒಂದು 2-3 ವರ್ಷದ ಹಿಂದೆ, ಪ್ರತಿಪಕ್ಷ ಸ್ಥಾನಕ್ಕೆ ಕರೆಕ್ಟು ಬಿಜೆಪಿ, ಆಡಳಿತ ಮಾಡಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಸೂಕ್ತ ಅನ್ನುವಂಥದ್ದು. ಈಗ ಪ್ರತಿಪಕ್ಷಕ್ಕೂ ಕೂಡ ಸೂಕ್ತ ಅಲ್ಲ ಬಿಜೆಪಿ ಅನ್ನುವಂಥ ರೀತಿಯಲ್ಲಿ ಅವರ ಹೋರಾಟಗಳಿರುವಂಥದ್ದು. ಈಗ ಅಟ್ಲೀಸ್ಟ್ ಈ ನಾಯಕತ್ವದ ಗೊಂದಲವನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಂಡು ಅವ್ರು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು ಅಂತ. ಪೃಥ್ವಿ, ನಾಯಕತ್ವ ಗೊಂದಲ ಅಂತ ಅಲ್ಲ, ಆಂತರಿಕ ಕಿತ್ತಾಟ, ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣಗಳು, ಭಾಳಷ್ಟು ಭ್ರಷ್ಟಾಚಾರ ಆರೋಪಗಳು, ಇದನ್ನು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರವೇ ಭಾರತೀಯ ಜನತಾ ಪಕ್ಷಕ್ಕೆ ಬೆಳ್ಳಿಯ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಹಾಕ್ಕೊಂಡಿದೆ. ಆದರೆ ಬಿ ಜೆ ಪಿಯಲ್ಲಿ ಏನಾಗಿದೆ ಅಂತ ನಾನು ಹೇಳಿದೆ ನಿಮಗೆ, ಮನೆ ಒಂದು 30 ಬಾಗಿಲಾಗಿರ್ತಕ್ಕಂಥದ್ದು. ಅವರು ಆ ಊಟವನ್ನು ತಿನ್ನೋ ಅವಕಾಶವನ್ನು ಕಾಂಗ್ರೆಸ್ ಕೊಟ್ಟಿದೆ. ಅಲ್ಲಿರ್ತಕ್ಕಂಥ ಆಂತರಿಕ ಕಿತ್ತಾಟ ಏನಾಗ್ತಿದೆ, ಅದು ಕಾಂಗ್ರೆಸ್ಗೆ ಅನುಕೂಲ ಆಗ್ತಿದೆ. ಸಾಮಾನ್ಯಕ್ಕೆ ಒಂದು ವಿಪಕ್ಷ ಅಂತ ಹೇಳಿದ್ರೆ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು. ಅದು ಬಿಟ್ಟು ನೀವು ಇನ್ನು ನೋಡಿ, ಅಧ್ಯಕ್ಷನ ಆಯ್ಕೆ ಇರ್ತಕ್ಕಂಥ ಅಲ್ಲೊಂದು ಧ್ವನಿ ಇಲ್ಲೊಂದು ಧ್ವನಿ, ಒಂದು ರಾಷ್ಟ್ರೀಯ ಪಕ್ಷ ಅವ್ರು ಹೇಳ್ತಾರೆ ಇವತ್ತು ನಾವು ವಾಲ್ಮೀಕಿ ಹಗರಣ CBI ಕೊಡಿಸ್ಲಿಕ್ಕೆ ನಾವು ಕಾರಣಕರ್ತರಾದರು, ಅಧ್ಯಕ್ಷರ ಅದ್ರ ಬಗ್ಗೆ ಆಸಕ್ತಿನ ತಾಳಿರಲಿಲ್ಲ ಅಂತ ಹೇಳ್ತಾರೆ. ಆ ಮುಖಾಂತರ ಅಂದರೆ ಒಂದು ಪಾರ್ಟಿ ಅಂತ ಅನ್ನೋದು ರಾಜ್ಯದ ಜನರ ಧ್ವನಿಯಾಗಿ ಸರ್ಕಾರವನ್ನು ಭ್ರಷ್ಟಾಚಾರ ಮಾಡಿದ ಸಂದರ್ಭದಲ್ಲಿ ಅಥವಾ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂದರೆ ಬಡಿದೆಬ್ಬಿಸ್ತಕ್ಕಂಥ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ರಾಜಕೀಯವಾಗಿ ಹೋರಾಟ ಮಾಡೋ ಮುಖಾಂತರ ಜನರ ಪಾಲಿನ ಹೀರೋ ಆಗಬೇಕು. ಆದರೆ ಅವರ ಆಂತರಿಕ ಕಿತ್ತಾಟ ಪರೋಕ್ಷವಾಗಿ ಅದು ಕಾಂಗ್ರೆಸ್ಗೆ ಲಾಭ ಆಗ್ತಿದೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಬಿ ಜೆ ಪಿಲಿ ಅನೇಕ ನಾಯಕರುಗಳಿದ್ದಾರೆ. ಮುರುಗೇಶ್ ನಿರಾಣಿಯಿಂದ ಬಸವರಾಜ ಬೊಮ್ಮಾಯಿಂದ ಅನೇಕ ನಾಯಕರಿದೆ, ವಿ ಸೋಮಣ್ಣನಿಂದ ಹಿಡಿದು ಭಾಳಷ್ಟು ನಾಯಕರ ಗುಂಪಿದೆ. ಆದರೆ ಇವತ್ತು ಕೂಡ ಯಡಿಯೂರಪ್ಪನವರು ಒಂದು ಹೆಜ್ಜೆ ಇಟ್ಟರೆ ಮಾತ್ರ ಅಲ್ಲೊಂದು ಒಂದಷ್ಟು ಮೂವ್ಮೆಂಟ್ ಆಗುತ್ತೆ. ಅಂದರೆ ಇನ್ನೂ ಕೂಡ ಅಲ್ಲಿ ನಾಯಕತ್ವದ ಕೊರತೆ ಇದೆ ಅನ್ನೋದೊಂದು ಮೆಸೇಜ್ ಪಾಸ್ ಆಗಿರ್ತಕ್ಕಂಥದ್ದು. BJP ಒಳ್ಳೆ ಅವಕಾಶ ಸಿಕ್ಕಿದೆ, ಆ ಅವಕಾಶವನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಮೊದಲು ಇಲ್ಲಿ ಏನು ಕೆಲಸ ಮಾಡಿದ್ರು, ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದಕ್ಕಿಂತ ರಾಜ್ಯದ ಜನ ನಾಯಕತ್ವ ಹೇಗಿದೆ ಅನ್ನುವಂಥದ್ದನ್ನು ಆ್ಯಕ್ಚುಲಿ ಇಡೀ ದೇಶದ ಜನನು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಆ ನಾಯಕತ್ವಕ್ಕೆ ಬೆಂಬಲ ಕೊಟ್ಟಿರುವಂಥದ್ದು ಜಾಸ್ತಿ ಅಭಿವೃದ್ಧಿ ಅನ್ನೋದಕ್ಕಿಂತ. ಇದನ್ನು ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಎಲ್ಲೆಲ್ಲಿ ಅಧಿಕಾರಕ್ಕೆ ಬರ್ತಾರೆ BJP ಅದನ್ನು ಪ್ರೂವ್ ಮಾಡಿದೆ. ಬಿಕಾಸ್ ಆಂಟಿ ಇನ್ಕಂಬೆನ್ಸಿ ಇರುವಂಥ ಸಂದರ್ಭದಲ್ಲೂ ಓವರ್ಕಮ್ ಮಾಡಿ ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು ನೋಡಿದ್ದೀವಿ. ಸೊ ಇಲ್ಲಿ ನಾಯಕತ್ವದ ಗೊಂದಲ, ಸಂಘರ್ಷ ನಡೀತಾ ಇರುವಂಥ ಈ ಸಂದರ್ಭವನ್ನು ಎಷ್ಟು ಮಟ್ಟಿಗೆ ಪ್ಲಸ್ ಮಾಡಿಕೊಂಡು BJP ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸ್ವಲ್ಪ ಗಟ್ಟಿ ನಿರ್ಧಾರವನ್ನು ಮಾಡಬೇಕು ಅನ್ಸುತ್ತೆ. ನೀವು ಹೇಳದ ಇತಿಹಾಸದ ಕಾರಣಕ್ಕೆ ಇಲ್ಲಿರುವಂಥ ರಾಜ್ಯ BJPಯ ಕಾರ್ಯಕರ್ತರು ಕೈ ಹಿಸ್ಕೊಳ್ತಾ ಇರುವಂಥದ್ದು. ಇದು ಒಂದು ರೀತಿ ಮೇಮ್ಸ್ ಮತ್ತು ಟ್ರಾಲ್ಸ್. ಈಗ ನಿಮಗೆ ಗೊತ್ತು, ಅಣ್ಣವ್ರದೊಂದು ಡೈಲಾಗ್ ಇದೆ, ಒಬ್ಬೊಬ್ಬರು ಒಂದೊಂದು ಮುತ್ತು ಎಂಥ ಮಕ್ಕಳು ಎತ್ತುಬಿಟ್ಟೆ ಅಂತ. ಹಂಗೆ ಕಾರ್ಯಕರ್ತರು ಇವತ್ತು ಇಲ್ಲಿ ಕೂತ್ಕೊಂಡು ಎಂತೆಂಥ ಲೀಡರ್ಗಳು ಕೊಟ್ಟಿದ್ದಾರೆ ನೀವು ನಮಗೆ, ಒಬ್ಬೊಬ್ಬರು ಒಂದೊಂದು ಮುತ್ತು ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯ BJP ತಂದುಕೊಂಡಿದೆ. ಕಾಂಗ್ರೆಸ್ಸಲ್ಲಿ ವಾಲ್ಮೀಕಿ ಹಗರಣ, ಇವತ್ತಿನ್ನು ನಿನ್ನೆಯಿಂದ ಬರ್ಮನಿ ಅವರ ಪತ್ರ, ಸೊ ಅದು ಎಷ್ಟು ಹಂಗಾಮ ಸೃಷ್ಟಿಸಿದೆ. ಈ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ CIT ಕೊಟ್ಟಿರುವಂಥ ಆದೇಶದ ಹಿನ್ನೆಲೆ 10 BR ಪಾಟೀಲ್ ಅವರು ಬರೆದಿರುವಂಥ ಭ್ರಷ್ಟಾಚಾರದ ಪತ್ರ, 10 ಅವಕಾಶಗಳಿದ್ರೂ ಕೂಡ ಯಾವುದನ್ನು ಕೂಡ ಯಾವ ರೀತಿ ಬಳಸ್ಕೋಬೇಕು ಅನ್ನೋದರಲ್ಲಿ ಒಂದೊಂದು ಟ್ವೀಟಿಗೆ, ಒಂದೊಂದು ಬೈಟಿಗೆ ಸೀಮಿತ ಆಗ್ತಾ ಇದೆ. ಆಸ್ ಎ ಕಾಂಪ್ರಹೆನ್ಸಿವ್ ಆಗಿ ಪ್ರತಿಪಕ್ಷದೊಳಗಡೆನೇ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಪ್ರತಿಪಕ್ಷವಾಗಿ ಆಡಳಿತ ಪಕ್ಷವನ್ನು ಕೆಣಕುವಂತಹ, ಕಾಡುವಂಥ ಯಾವುದೇ ಪ್ರಯತ್ನಗಳು ಕೂಡ ಸಂಘಟನಾತ್ಮಕವಾಗಿ BJPಯಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತನ ಅಥವಾ ನಿಷ್ಠಾವಂತ ಕಾರ್ಯಕರ್ತನ ಅಳಲಾಗಿದೆ ಇವತ್ತು BJPಯ ಒಳಮನೆಯ ವಿಷಯ. ಸೊ ನೀವು ಹೇಳಿದಂತೆ ಹೈಕಮಾಂಡ್ಗೆ ಇವತ್ತಿನ ಅನಿವಾರ್ಯತೆ. ಸೊ ಇಲ್ಲಿ ಕೆಲವೊಂದನ್ನು ಅಂದರೆ ಅಕ್ಕಿ ಮೇಲೂ ಆಸೆ, ನೆಂಟರ ಮೇಲೂ ಪ್ರೀತಿ ಅನ್ನೋ ರೀತಿ, ಓಕೆ, ಸಂಘಟನೆ ಬೇರೆ ಬೇರೆ ರಾಜ್ಯಗಳು ಮಾಡಿದಂಥ ಪ್ರಯೋಗಶೀಲತೆಗೂ ಒಡ್ಡಿಕೊಳ್ಬೇಕು ಅನ್ನುವಂಥ ಒಂದು ಆಸೆ, ನಿರೀಕ್ಷೆಗಳು ಒಂದು ಮಟ್ಟದಲ್ಲಿದ್ದರೆ, ಸಾಂಪ್ರದಾಯಿಕ ಫಾರ್ಮುಲಾವನ್ನು ಪಕ್ಕಕ್ಕಿಟ್ಟರೆ ಇಲ್ಲಿ ಕಟ್ಟೋರಿಗಿಂತ ಕೆಡುವವರೇ ಜಾಸ್ತಿ, ಒಬ್ಬರಿಗಿಂತ ಒಬ್ಬರು. ಈಗ ಪಟೇಲ್ ಹೇಳಿದ್ರು ನಾಯಕತ್ವ ಇಲ್ಲ, ನೀವು ಹೇಳಿದ್ರೆ ನಾಯಕತ್ವ ಇಲ್ಲ. ನಾಯಕರಾಗಬೇಕು ಅಥವಾ ಸಂಘಟನೆಯನ್ನು ಮಾಡಬೇಕು, ಕಟ್ಟಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ ಮೂಗಿನ ನೇರಕ್ಕೆ ನಾವೇ ನಾಯಕರು ಅಂತ ಅವ್ರಿಗವರು ಸೆಲ್ಫ್ ಡೆಫಿನೇಷನ್ ಮಾಡ್ಕೊಂಡಿರುವಂಥದ್ದು ಇದೆಯಲ್ಲ. ಸೊ ಈ ಕಾರಣಕ್ಕೆ ಇವತ್ತು BJP ಇವತ್ತು ಈ ರೀತಿ ಒದ್ದಾಡ್ತಾ ಇರುವಂಥದ್ದು. ಅದೇ ಕಾರಣಕ್ಕೆ ಇಷ್ಟೆಲ್ಲ ಹೈಡ್ರಾಮಾಗಳು ನಡೀತಾ ಇದ್ರು ಕೂಡ ಕಾಂಗ್ರೆಸ್ಗೆ BJP ಅನ್ನುವಂಥದ್ದು ಒಂದು ಲೆಕ್ಕಕ್ಕೆ ಇಲ್ಲದಂತಹ ಪ್ರತಿಪಕ್ಷವಾಗಿದೆ. ಸೊ ಆರಾಮಾಗಿ ನಡೆಸ್ತಾ ಇದ್ದಾರೆ. ಇವತ್ತಿನ ತುರ್ತು ಕಾರ್ಯಕರ್ತರಿಗಾಗಲಿ ಹೈಕಮಾಂಡ್ಗಾಗಲಿ ಇರುವಂಥದ್ದು ಇಲ್ಲಿನ ನಾಯಕತ್ವವನ್ನು, ಒಂದು ಅಕಸ್ಮಾತ್ ನೀವು ವಿಜೇಂದ್ರ ಅವರನ್ನೇ ಮುಂದುವರಿಸ್ತೀರಾ, ಬಾಕಿಯವ್ರನ್ನೆಲ್ಲರನ್ನೂ
ಸೈಲೆಂಟ್ ಮಾಡಿ ಪ್ಲೆಡ್ಜ್ ಮಾಡಿ ಅವ್ರಿಗೆ ನೀಟಾಗಿ ಅಟ್ಯಾಚ್ ಮಾಡಿ ಒಂದು ಪಕ್ಷವಾಗಿ ತೋರಿಸ್ಬೇಕು ಜನರ ಮುಂದೆ. ಮತ್ತು ಅದು ಆ ಒಂದು ಪಕ್ಷವನ್ನು ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಭಯ ಬೀಳೋ ರೀತಿ ಒಂದು ವಾತಾವರಣ ಸೃಷ್ಟಿಸಬೇಕು. ಇಲ್ಲಾಂದರೆ ವಿಜೇಂದ್ರ ಅವರು ನಿರ್ದಾಕ್ಷಿಣ್ಯವಾಗಿ ಕಿತ್ತಾಕಿ ಈಗ ಓಕೆ 5 ವರ್ಷ ಇನ್ನೂ 5 ವರ್ಷ ಬಿಟ್ಟಾಕಿ ಮುಂದಿನ ಭವಿಷ್ಯವನ್ನಾದರೂ ಕೂಡ ನೋಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಾದರೂ ಧೈರ್ಯವಾಗಿ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಇದು ಕಂಟಿನ್ಯೂಸ್ ಆಗಿ ಹೀಗೆ ಆಗುತ್ತೆ. ಕಾಂಗ್ರೆಸ್ಗಿಂತಲೂ 10 ಪಟ್ಟು ಹೆಚ್ಚಿನ ಡ್ರಾಮಾ BJP ಒಳಗಡೆ ನಡೆಯುತ್ತೆ. ಕಾರ್ಯಕರ್ತರು ಅಕಸ್ಮಾತ್ ಅವರು ಕೂಡ ನ್ಯೂಟ್ರಲ್ ಆಗ್ಬೋದು ಅಥವಾ ಮೈಗ್ರೇಟ್ ಆಗ್ಬೋದು ಅಥವಾ ಇನ್ನಷ್ಟು ಡಿಟರ್ಡ್ ಆಗ್ಬೋದು. ಪೃಥ್ವಿ, ಆಕ್ಚುಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರೇ ಒಂದು ದಾರಿ ಹಾಕಿಕೊಟ್ಟಿದ್ರು. ಒಂದು ನಾಯಕತ್ವದ ಸಂಘರ್ಷ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ತಗೊಳ್ಬೋದು ಅಂತ. ಬಿಕಾಸ್ ಯಡಿಯೂರಪ್ಪನವರು ಇಳಿದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರಾ ಇಲ್ವಾ ಅನ್ನುವ ರೀತಿಯಲ್ಲಿ ಇವರು ಹೋರಾಟಗಳಿತ್ತು. ಯಾಕೆಂದರೆ ಯಡಿಯೂರಪ್ಪನವ್ರನ್ನ ಯಾರನ್ನೇ ಇಳಿಸಿದ್ದು, ಯಡಿಯೂರಪ್ಪನವ್ರು ತುಳಿದು ಬಿಟ್ರಲ್ರಿ, ಯಡಿಯೂರಪ್ಪನವ್ರು ಪಕ್ಷ ಕಟ್ತವ್ರು, ಲಿಂಗಾಯತರ ನಾಯಕರನ್ನೇ ತುಳಿದು ಬಿಟ್ರಲ್ಲ ಅಂತ ಪ್ರತಿದಿನ ಇದನ್ನೇ ಹೇಳ್ತಿದ್ದು. ಬೊಮ್ಮಾಯಿ CM ಆಗಿದ್ರಾ ಇಲ್ವಾ ಅನ್ನುವ ರೀತಿಯಲ್ಲಿ ಡೌಟ್. BJPಯ DNA ಯಲ್ಲಿರುವಂತಹ ಹೋರಾಟ ಅಥವಾ ಒಂದು ಕಿಚ್ಚಿನ ಸಂಘಟನೆ ಏನಿದೆ ಅದು ರಾಜ್ಯ BJPಯಲ್ಲಿ ಅಜಗಜ ವ್ಯತ್ಯಾಸ ಇರುವ ರೀತಿ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ. ಅವರವರು ಹೇಳ್ಕೊತಾ ಇದ್ದಾರೆ ನಾವು ನಿರ್ಣಾಯಕ ಘಟ್ಟಗಳಿಗೆ ಹೋರಾಟಗಳನ್ನು, ಆಗ್ರಹಗಳನ್ನು, ಬೇಡಿಕೆಗಳನ್ನು ತಗೊಂಡು ಹೋಗಿದ್ದೀವಿ ಅಂತ. ಆದರೆ ಅದೆಲ್ಲವೂ ಕೂಡ ಫಾಲ್ ಇನ್ ಪ್ಲೇಸ್ ಥರ ಆಗಿರುವಂಥದ್ದು. ಈಗ ಕ್ರೆಡಿಟ್ ವಾರ್ ಯಾಕೆ ಶುರುವಾಗಿದೆ? ಇಲ್ಲಿರುವಂಥ ರೆಬಲ್ಸ್ ನಾಯಕರು ನಾವು ಅಪ್ಲಿಕೇಶನ್ ಹಾಕಿದ್ವಿ, ನಾವು ಕೋರ್ಟಲ್ಲಿ ಕಾನೂನು ಹೋರಾಟವನ್ನು ಮಾಡಿದ್ವಿ, ನಾವು ಇವರು CBIಗೆ ಹೋಗೋ ರೀತಿ ಮಾಡಿದ್ದು ಅಂತ ಅಫ್ಕೋರ್ಸ್ ಹೇಳುವಂಥ ಪರಿಸ್ಥಿತಿನ ಯಾಕೆ? ವಿಜೇಂದ್ರ ಅವರು ಹೋರಾಟ ಬೇಟ್ಗಳನ್ನು ಕೊಟ್ಟರು, ನಾವು ರಾಜೀನಾಮೆ ಕೊಡಿಸಿದ್ದು ನಾವು ಮಾಡಿದ್ದು ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಕಾಂಪ್ರಹೆನ್ಸಿವ್ ಆಗಿ ಹೋರಾಟಗಳಾಯಿತು ಅನ್ನೋಂಥದ್ದು ಗೊತ್ತಿರುವಂಥದ್ದೇ ಅಲ್ಲ. ಸೊ ಈ ಕಾರಣಕ್ಕೆ ಇವತ್ತು ಈ ಒಂದು ಏನು ದುಸ್ಥಿತಿಯಲ್ಲಿರುವಂಥದ್ದು BJP. ಸೊ ನೀವು ಹೇಳಿದಂತೆ ಕೊಟ್ಟಿರೋ ಅದೇ ಪಕ್ಷದ DNA ಯಲ್ಲಿರುವಂಥ ಒಂದು ಫಾರ್ಮುಲಾನು ಅಪ್ಲೈ ಮಾಡ್ಕೊಂಡಿಲ್ಲ. ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಜೋಡೆತ್ತುಗಳ ರೀತಿ ಯಾವ ರೀತಿ ಹೋರಾಟ ಮಾಡಿದ್ರು ಇವತ್ತು ಕಿತ್ತಾಡ್ತಾ ಇರ್ಬೋದು, ಅಧಿಕಾರದಲ್ಲಿದ್ದಾರೆ. ಆದರೆ ಅವತ್ತು ಯಾವ ರೀತಿ ಮಾಡಿದ್ರು ಅನ್ನುವಂಥ ನಿಯರ್ ಏನು ಹಿಸ್ಟ್ರಿನಲ್ಲಿರುವಂತಹ ಆ ಒಂದು ಫಾರ್ಮುಲಾವನ್ನು ಕೂಡ ಅಪ್ಲೈ ಮಾಡ್ಕೋತಾ ಇಲ್ಲ, ಅಡಾಪ್ಟ್ ಮಾಡ್ಕೋತಾ ಇಲ್ಲ. ಒಟ್ಟಾರೆ ಕಂಪ್ಲೀಟ್ ಆಗಿ ಮೆಸ್ಅಪ್ ಆಗಿದೆ. ಪೃಥ್ವಿ, ಪಟ್ಟರ ಇಲ್ಲಿ ವಿಜೇಂದ್ರ ಹೇಳ್ತಾರೆ ನಾನು ಇನ್ನೂ ಆಗಿರೋದು 1.5 ವರ್ಷ, ಇನ್ನೂ ಟೈಮ್ ಇದೆ, ಯಾರು ಹೇಳಿದ್ದು ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾರೆ ಅಂದ್ಬಿಟ್ಟು ಅಂತೆಲ್ಲ ಹೇಳಿದ್ರು. ಪ್ರಹ್ಲಾದ್ ಜೋಶಿ ಅವ್ರು ನೋಡಿದ್ರೆ ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತನಾಡಿದೆ ನಾನು, ಇನ್ನೇನು ಸದ್ಯದಲ್ಲೇ ಘೋಷಣೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರಮುಖ ನಾಯಕರೇ ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡಿಬಿಟ್ರೆ ಕಾರ್ಯಕರ್ತ ಏನು ಮಾಡಬೇಕು ಅಂತ ಬಟ್ಟೆ ಹರ್ಕೊಂಡು ಅವ್ನು ಬರೀ ಹೋರಾಟ ಮಾಡೋದಷ್ಟೇ. ಇವ್ರು ಅಧಿಕಾರ ಅನುಭವಿಸ್ಕೊಂಡು ಬೇಕಾಬಿಟ್ಟಿಯಾಗಿ ಇವ್ರನ್ನ ಒಬ್ರನ್ನೊಬ್ರು ತುಳ್ಕೊಂಡು ಓಡಾಡೋದೇ ಆಗಿದೆ. ಇಲ್ಲ, ನಿಮಗೆ BJP ಹೈಕಮಾಂಡ್ ವೆರಿ ಸ್ಟ್ರಾಂಗ್ ಇದೆ. ಈಗ ಯಾರನ್ನೇ ಅಧ್ಯಕ್ಷರಾಗಿ ಘೋಷಣೆ ಮಾಡಬೇಕಂತ ಹೇಳಿದ್ರೆ ಯಾರೆಲ್ಲ ರೆಬಲ್ಸ್ ಇದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಈಗ ನೆಕ್ಸ್ಟು ಬಹುತೇಕ ವಿಜೇಂದ್ರ ಅವ್ರನ್ನೇ ಅಧ್ಯಕ್ಷರಾಗಿ ಘೋಷಣೆ ಮಾಡ್ತಾರೆ ಅಂತೇಳಿ ವಿಜೇಂದ್ರ ಬಣದವ್ರು ಹೇಳ್ತಾರೆ. ಕೆಲವರು ಆಪೋಸಿಟ್ ಹೇಳ್ತಾರೆ ಬೇರೊಬ್ಬರು ನಾಯಕರನ್ನು ಮಾಡ್ತಾರೆ ಅಂತೇಳಿ. ಯಾರನ್ನೇ ಮಾಡಬೇಕಂತ ಹೇಳಿದ್ರೆ ಈಗ ರೆಬಲ್ಸ್ ಇರ್ತಕ್ಕಂಥವ್ರು, ಅಸಮಾಧಾನಿತರು ಇರ್ತಕ್ಕಂಥವ್ರು, ಮತ್ತು ಭಿನ್ನ ಅಭಿಪ್ರಾಯಗಳಿರ್ತಕ್ಕಂಥವ್ರು, ಭಿನ್ನಾಭಿಪ್ರಾಯ ಇರ್ತಕ್ಕಂಥವ್ರು ಎಲ್ಲರನ್ನೂ ಕೂರಿಸಿ ಸಮಾಧಾನ ಮಾಡಿ ಪಕ್ಷ ಕಟ್ಟೋಣ. ನೆಕ್ಸ್ಟ್ ಇನ್ನೊಂದು 3 ವರ್ಷ ಬಿಟ್ಟು ನಮಗೆ ಅಧಿಕಾರ ಬರಲಿಕ್ಕೆ ಅವಕಾಶಗಳಿದೆ, ಎಲ್ಲರೂ ಒಗ್ಗಟ್ಟಿದ್ದು ಹೋಗೋಣ. ಯಾರು ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವತ್ತಿನ ಶಾಸಕಾಂಗ ಸಭೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದು ರೀತಿ ಕನ್ವಿನ್ಸ್ಗೆ ಹೋಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ವಿಜೇಂದ್ರ ಅವ್ರನ್ನ ಕೆಳಗಿಳಿಸಲಿಲ್ಲ ಅಂದರೆ ಅವ್ರನ್ನೇ ಮತ್ತೆ ಮುಂದುವರಿಸಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಹೇಳ್ಬೋದು. ಯಾರು ಏನೇ ಹೇಳ್ಬೋದು, ಅವರು ಪಕ್ಷ ಕಟ್ಟಿ ಒಂದಷ್ಟು ಹಿಂದುತ್ವದ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಒಂದು ಸೆಕೆಂಡ್ ಅವರು BJP ವಿರುದ್ಧನೇ ಹೋರಾಟ ಮಾಡಬೇಕು. BJP ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವಿಜೇಂದ್ರ ಹೆಸರಲ್ಲಿ ವಿಜೇಂದ್ರ ಅಧ್ಯಕ್ಷರಾದರೆ ನಿಮಗೆ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ಗೆ ಪರೋಕ್ಷಗೂ ಅನುಕೂಲ ಆಗುತ್ತೆ. ಎಲ್ಲ ಒಂದು ಕಡೆ ಹಿಂದುತ್ವ ಪರವಾಗಿರ್ತಕ್ಕಂಥವ್ರು ಒಂದಷ್ಟು ಮತಗಳು ಏನಾಗ್ತಾರೆ ಬೇರೆ ಕಡೆ ಜಾರಿದ್ರೆ ಅದು ಅನಿವಾರ್ಯವಾಗಿ ಅದು ಕಾಂಗ್ರೆಸ್ಗೆ ಮತ್ತು ಅಥವಾ ಇತರ ಯಾವುದೇ ಪಕ್ಷಕ್ಕೆ ಲಾಭ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ವಿಜೇಂದ್ರವರು ಅಧ್ಯಕ್ಷರು ಮಾಡಿದರೆ ಅವ್ರ ಜೊತೆ ಇರ್ತಾರೆ, ಆದರೆ ಬೆಂಬಲವಾಗಿ ಯಾರು ಒಂದಷ್ಟು ರೆಬಲ್ಸ್ ನಿಲ್ಲಲ್ಲ. ಹಾಗಾಗಿ ಹೈಕಮಾಂಡ್ ಎಲ್ಲರನ್ನೂ ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡಲಿಕ್ಕೆ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿದೆ. ಅವರೇನು ಅಷ್ಟು ದಡ್ರಲ್ಲ. ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ಅದನ್ನು ಗಮನಿಸ್ತಿದ್ದಾರೆ. ಇನ್ನೂ ಕೂಡ 2 ವರ್ಷ 11 ತಿಂಗಳು ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಅಡ್ವೈಸ್ ಮಾಡೋದು ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪಗಳಿರ್ತಕ್ಕಂಥದ್ದು ಮತ್ತು ಆಂತರಿಕ ಕಿತ್ತಾಟ ಇವುಗಳನ್ನ ಇಟ್ಕೊಂಡು ನೀವು ನಿರಂತರವಾಗಿ ಹೋರಾಟ ಮಾಡಿ ಜನರ ಜೊತೆ ಇರಿ. ಆಗ ಜನರು ನಿಮ್ಮ ಜೊತೆ ಇರ್ತಾರೆ. ಜನರು ನಿಮ್ಮ ಜೊತೆ ಇದ್ದರೆ ಜನರು ಅವು BJP ಮತಗಳಾಗಿ ನಿಮಗೆ ಪರಿಣಮಿಸ್ತದೆ ಅಂತೇಳಿ ಅವರು ಕೂಡ ಅಡ್ವೈಸ್ ಮಾಡ್ತಾರೆ. ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಕಿತ್ತಾಟ ಯಾವ ಥರ ಇದೆ ಅಂತ ಹೇಳಿದ್ರೆ ನಿಮಗೆ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಓಪನ್ ಸೀಕ್ರೆಟ್ ವಿಜೇಂದ್ರ ಅವರೇ ಸರ್ಕಾರ ನಡೆಸಿದರು. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡೋದು. ನಂತರ ಬೊಮ್ಮಾಯಿ ಬಂದು ನೀವು ಹೇಳಿದಾಗ ಬೊಮ್ಮಾಯಿ ಬಂದಾಗ ಮಧು ಹೇಳ್ದಂಗೆ ಕಾಂಗ್ರೆಸ್ ಅವರು ಎಷ್ಟು ಚೆನ್ನಾಗಿ ಅದನ್ನ ಬಳಸ್ಕೊಂಡ್ರು ಅಂತೇಳಿ ಒಂದು ಕಡೆ 40% CM ಆಯಿತಾ ಪೇ CM ಮಾಡಿದರು. ಜೊತೆಗೆ ಯಡಿಯೂರಪ್ಪನವ್ರನ್ನ ಇಳಿಸ್ಬಿಟ್ರು ಕಣ್ಣೀರು ಹಾಕ್ಸಿದ ಮುಖಾಂತರ ಒಂದಷ್ಟು ಸಿಂಪತಿಯನ್ನು ಕೂಡ ಅವರಿಗೆ ಗೈನ್ ಮಾಡಿದಾಗ ಮಾಡಿ ಕಾಂಗ್ರೆಸ್ ಅದನ್ನ ಮತಗಳಾಗಿ ಪರಿವರ್ತನೆಯನ್ನು ಮಾಡ್ಕೊಳ್ತು. ಹಾಗಾಗಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ವಿರುದ್ಧ ಹೋರಾಟ ಮಾಡೋಕ್ಕೆ ಈ ರಾಜ್ಯದಲ್ಲಿ ಈ ರಾಜ್ಯದ ನೊಂದ ಜನರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಸಮರ್ಥವಾದ ವಿಪಕ್ಷ ಇಲ್ಲದೆ ಇರತಕ್ಕಂಥದ್ದು ಈ ರಾಜ್ಯದ ಜನರ ಒಂದು ದುರದೃಷ್ಟಕರ ಅಂತ ಹೇಳ್ಬೋದು.